ಕನ್ಯಾ ರಾಶಿಯವರೇ, ನಿಮ್ಮ ಜೀವನದ ಯಾವುದೋ ಆಳವಾದ ಮೌನ ಕ್ಷಣದಲ್ಲಿ ನಿಮ್ಮ ಆತ್ಮವೇ ನಿಮಗೆ ಈ ಮಾತುಗಳನ್ನು ಕೇಳಿಸಿಕೊಳ್ಳುವಂತೆ ಮಾಡಿದೆ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಿಮ್ಮ ಜೀವನದೊಂದಿಗೆ ನೇರವಾಗಿ ಮಾತಾಡುವ ವಿಧಿಯ ಸಂದೇಶ. ಜನವರಿ ಮತ್ತು ಫೆಬ್ರವರಿ ನಡುವಿನ ಈ ಕಾಲ ಸಾಮಾನ್ಯ ಕಾಲವಲ್ಲ. ಇದು ದಿನಾಂಕಗಳ ಸರಣಿಯಲ್ಲ. ಇದು ನಿಮ್ಮ ಆತ್ಮದ ಪರೀಕ್ಷೆಯೂ ಹೌದು, ನಿಮ್ಮ ಪುನರ್ಜನ್ಮದ ಸೂಚನೆಯೂ ಹೌದು. ನೀವು ಈ ಮಾತುಗಳನ್ನು ಕೇಳುತ್ತಿರುವಾಗ ಒಳಗೊಳಗೆ ಯಾವುದೋ ಒಂದು ಭಾವನೆ ಕದಲುತ್ತಿದ್ದರೆ ಅದೇ ಸಾಕ್ಷಿ. ವಿಧಿಯೇ ನಿಮ್ಮೊಂದಿಗೆ ಮಾತನಾಡುತ್ತಿದೆ. ಈ ಧ್ವನಿಯನ್ನು ಸಂಪೂರ್ಣವಾಗಿ ಸ್ವೀಕರಿಸಿ. ಮನಸ್ಸು ತಳ್ಳಿ ಹಾಕದಂತೆ ಹೃದಯ ತೆರೆದಿಟ್ಟುಕೊಳ್ಳಿ, ಏಕೆಂದರೆ ಈ ಸಮಯ ನಿಮ್ಮ ಜೀವನದ ತಿರುವು. ಕನ್ಯಾ ರಾಶಿಯವರೇ, ನೀವು ಸದಾ ನಿಮ್ಮನ್ನೇ ಹೆಚ್ಚು ಪ್ರಶ್ನಿಸಿಕೊಂಡವರು. ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಗೂ ನೀವು ಕಾರಣ ಹುಡುಕಿದ್ದೀರಿ. ತಪ್ಪು ಎಲ್ಲಿದೆ ಎಂದು ನೋಡಿದಾಗ ಮೊದಲು ನಿಮ್ಮನ್ನೇ ನೋಡಿಕೊಂಡವರು ನೀವು. ನಿಮ್ಮ ಶ್ರಮ ಪರಿಪೂರ್ಣವಾಗಿರಬೇಕು, ನಿಮ್ಮ ಮಾತು ಸರಿಯಾಗಿರಬೇಕು, ನಿಮ್ಮ ನಡೆ ತಪ್ಪಿಲ್ಲದಿರಬೇಕು ಎಂದುಕೊಂಡು ಬದುಕಿದವರು ನೀವು. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಈ ಗುಣವೇ ನಿಮಗೆ ಭಾರವಾಗಿ ಪರಿಣಮಿಸಿತು. ನೀವು ಮಾಡಿದ ಶ್ರಮಕ್ಕೆ ತಕ್ಕ ಗೌರವ ಸಿಗಲಿಲ್ಲ. ನಿಮ್ಮ ನಿಷ್ಠೆಗೆ ಪ್ರತಿಯಾಗಿ ತಿರಸ್ಕಾರ ಸಿಕ್ಕಿತು. ನೀವು ಸರಿಪಡಿಸಲು ಪ್ರಯತ್ನಿಸಿದ ಸಂಬಂಧಗಳೇ ನಿಮ್ಮನ್ನು ದೂರ ತಳ್ಳಿದವು. ಮನಸ್ಸಿನಲ್ಲಿ ಯಾವಾಗಲೂ ಒಂದು ಅಸಮಾಧಾನ, ಒಂದು ಅತೃಪ್ತಿ, ಒಂದು ಮೌನ ನೋವು ನೆಲೆಸಿತು. ಯಾಕೆ ನಾನು ಇಷ್ಟು ಮಾಡಿದರೂ ಎಲ್ಲವೂ ಸರಿಯಾಗುತ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮನ್ನು ಒಳಗೊಳಗೆ ಕಾಡಿತು. ಆದರೆ ಈ ಎಲ್ಲವೂ ಕಾರಣವಿಲ್ಲದೆ ನಡೆದಿಲ್ಲ. ಈ ಮಾತುಗಳು ಯಾದೃಚ್ಛಿಕವಲ್ಲ. ಜನವರಿ ತಿಂಗಳ ಆರಂಭ ಆತ್ಮಿಕವಾಗಿ ಅತ್ಯಂತ ಮಹತ್ವದ ಸಮಯ. ವರ್ಷದ ಮೊದಲ ದಿನಗಳಲ್ಲಿ ಹಳೆಯ ಕರ್ಮಗಳ ಶುದ್ಧೀಕರಣ ಪ್ರಾರಂಭವಾಗುತ್ತದೆ. ಸಂಕಷ್ಟಿ ಚತುರ್ಥಿಯ ದಿನ ಜನವರಿ 6, 2026 ನಿಮ್ಮ ಜೀವನದಲ್ಲಿ ಒಂದು ಸೂಕ್ಷ್ಮ ಆದರೆ ಆಳವಾದ ಬದಲಾವಣೆ ಆರಂಭವಾಗುತ್ತದೆ. ಇದು ಹೊರಗೆ ದೊಡ್ಡ ಘಟನೆಯಂತೆ ಕಾಣಿಸದಿರಬಹುದು, ಆದರೆ ನಿಮ್ಮೊಳಗಿನ ದೃಷ್ಟಿಕೋನ ಬದಲಾಗಲು ಶುರುವಾಗುತ್ತದೆ. ನೀವು ನಿಮ್ಮನ್ನೇ ದೋಷಾರೋಪಣೆ ಮಾಡುವ ಮನಸ್ಥಿತಿಯಿಂದ ಹೊರಬರಲು ಪ್ರಾರಂಭಿಸುತ್ತೀರಿ. ನಿಮ್ಮ ತಪ್ಪುಗಳಲ್ಲ, ನಿಮ್ಮ ಶಕ್ತಿಗಳನ್ನು ನೋಡಲು ನಿಮ್ಮ ಮನಸ್ಸು ತಿರುಗುತ್ತದೆ. ಇದು ಗಣಪತಿಯ ಕೃಪೆಯಿಂದ ಆರಂಭವಾಗುವ ಅಡ್ಡಿ ನಿವಾರಣೆಯ ದಾರಿ. ನಿಮ್ಮ ಜೀವನದಲ್ಲಿ ಅರ್ಥವಾಗದಂತೆ ನಿಂತಿದ್ದ ತಡೆಗಳು ನಿಧಾನವಾಗಿ ಕರಗುತ್ತವೆ. ಈ ಅವಧಿ ಕರ್ಮಶುದ್ಧೀಕರಣ ಮತ್ತು ಆತ್ಮಿಕ ಜಾಗೃತಿಯ ನಡುವಿನ ಅಪರೂಪದ ಸೇತುವೆ. ಶಿವತತ್ವ ಈ ಸಮಯದಲ್ಲಿ ಮೌನವಾಗಿ ಕಾರ್ಯನಿರ್ವಹಿಸುತ್ತದೆ. ಶಿವನು ಗದ್ದಲ ಮಾಡುವುದಿಲ್ಲ. ಅವನು ಶಬ್ದವಿಲ್ಲದೆ, ಆದರೆ ಆಳವಾಗಿ ನಿಮ್ಮ ಜೀವನದ ಹಳೆಯ ಪದರಗಳನ್ನು ತೆಗೆದುಹಾಕುತ್ತಾನೆ. ನೀವು ಹಿಂದೆ ಅನುಭವಿಸಿದ ವಿಳಂಬಗಳು, ಕೆಲಸದಲ್ಲಿ ಬಂದ ತಡೆಗಳು, ಸಂಬಂಧಗಳಲ್ಲಿ ಕಂಡ ಗೊಂದಲಗಳು ಶನಿಯ ಪಾಠಗಳ ಭಾಗ. ಶನಿ ಎಂದರೆ ಶಿಕ್ಷೆಯಲ್ಲ, ನ್ಯಾಯ. ನಿಮ್ಮ ಅತಿಯಾದ ಪರಿಪೂರ್ಣತೆಯ ಆಸೆಯನ್ನು ಮೃದುವಾಗಿಸಲು, ನಿಮ್ಮ ಮೇಲೆ ನೀವು ಹಾಕಿಕೊಂಡ ಒತ್ತಡವನ್ನು ಬಿಡಿಸಲು, ನಿಮ್ಮನ್ನು ಸ್ವೀಕರಿಸಲು ಕಲಿಸಲು ಈ ಪಾಠಗಳು ಅಗತ್ಯವಿತ್ತು. ಗುರುವಿನ ಪ್ರಭಾವ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಡುತ್ತದೆ. ಗುರು ಎಂದರೆ ದಾರಿ ತೋರಿಸುವ ಶಕ್ತಿ. ಜನವರಿ 6 ನಂತರ ನೀವು ಕೇಳುವ ಮಾತುಗಳು, ಓದುವ ವಿಷಯಗಳು, ಕಾಣುವ ಸಂದರ್ಭಗಳು ಎಲ್ಲವೂ ನಿಮಗೆ ಆಳವಾದ ಅರ್ಥ ನೀಡುತ್ತವೆ. ನೀವು ಹಿಂದೆ ಗೊಂದಲದಿಂದ ಮುಂದೂಡಿದ ನಿರ್ಧಾರಗಳ ಬಗ್ಗೆ ಸ್ಪಷ್ಟತೆ ಬರಲು ಆರಂಭವಾಗುತ್ತದೆ. ಇದು ಯಾದೃಚ್ಛಿಕವಲ್ಲ, ನಿಮ್ಮ ಆತ್ಮ ಮುಂದಿನ ಹಂತಕ್ಕೆ ಸಿದ್ಧವಾಗುತ್ತಿದೆ. ಫೆಬ್ರವರಿ ಸಮೀಪಿಸುತ್ತಂತೆ ಈ ಮಾರ್ಗದರ್ಶನ ಇನ್ನಷ್ಟು ಗಟ್ಟಿಯಾಗುತ್ತದೆ. ನಿಮ್ಮ ಜೀವನದ ಬಗ್ಗೆ ನೀವು ಹೊಂದಿದ್ದ ಅನುಮಾನಗಳು ನಿಧಾನವಾಗಿ ಕರಗುತ್ತವೆ. ರಾಹು ಮತ್ತು ಕೇತು ಈ ಅವಧಿಯಲ್ಲಿ ನಿಮ್ಮ ಒಳಗಿನ ಗುಪ್ತ ಭಯಗಳನ್ನು ಮೇಲಕ್ಕೆ ತರುತ್ತವೆ. ನೀವು ತಪ್ಪು ಮಾಡುವ ಭಯ, ತಿರಸ್ಕಾರಕ್ಕೆ ಒಳಗಾಗುವ ಆತಂಕ, ಎಲ್ಲವೂ ಸರಿಯಾಗಿರಬೇಕು ಎಂಬ ಒತ್ತಡ, ಇವೆಲ್ಲವೂ ಹೊರಗೆ ಬರುತ್ತವೆ. ಇದು ನಿಮಗೆ ಅಸಹಜವಾಗಬಹುದು, ಆದರೆ ಇದು ಶುದ್ಧೀಕರಣ. ಈ ಅವಧಿಯಲ್ಲಿ ನಡೆಯುವ ಘಟನೆಗಳು ಯಾದೃಚ್ಛಿಕವಲ್ಲ ಎಂಬುದನ್ನು ನಿಮ್ಮ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಇದು ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮನ್ನು ಹಗುರಗೊಳಿಸಲು. ಸೂರ್ಯ ನಿಮ್ಮ ಆತ್ಮ ಮತ್ತು ಆತ್ಮಗೌರವದ ಸಂಕೇತ. ಈ ಅವಧಿಯಲ್ಲಿ ನಿಮ್ಮ ಸ್ವಾಭಿಮಾನವನ್ನು ಮರುಪರೀಕ್ಷಿಸುವ ಸಂದರ್ಭಗಳು ಬರುತ್ತವೆ. ನೀವು ನಿಮ್ಮ ಮೌಲ್ಯವನ್ನು ಕೆಲಸದ ಫಲಿತಾಂಶದಿಂದ ಮಾತ್ರ ಅಳೆಯುತ್ತಿದ್ದೀರಾ ಎಂಬ ಪ್ರಶ್ನೆ ಎದುರಾಗುತ್ತದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮೊಳಗಿನ ನಿಜವಾದ ಶಕ್ತಿ ಜಾಗೃತವಾಗುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ನೀವು ಹಿಂದೆ ಅನುಭವಿಸಿದ ನಿರ್ಲಕ್ಷ್ಯ ನಿಧಾನವಾಗಿ ಕಡಿಮೆಯಾಗುತ್ತದೆ. ಜನವರಿ ಅಂತ್ಯದ ವೇಳೆಗೆ ನಿಮ್ಮ ಶ್ರಮವನ್ನು ಗಮನಿಸುವ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ. ಫೆಬ್ರವರಿ ಆರಂಭದಿಂದ ನಿಮ್ಮ ಮಾತಿಗೆ ಗೌರವ ಸಿಗಲು ಆರಂಭವಾಗುತ್ತದೆ. ಚಂದ್ರನು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತಾನೆ. ಕನ್ಯಾ ರಾಶಿಯವರ ಮನಸ್ಸು ಸದಾ ವಿಶ್ಲೇಷಣೆಯಲ್ಲಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಭಾವನೆಗಳು ಕೆಲವೊಮ್ಮೆ ಅತಿಯಾದ ಯೋಚನೆ ರೂಪದಲ್ಲಿ, ಕೆಲವೊಮ್ಮೆ ಅಸಹಜ ಶಾಂತಿ ರೂಪದಲ್ಲಿ ಕಾಣಿಸಬಹುದು. ಇದು ಸಹಜ.
ಇದು ಮನಸ್ಸಿನ ಪುನರ್ಸಮತೋಲನ. ನೀವು ಬಹಳ ದಿನಗಳಿಂದ ನಿಮ್ಮ ಭಾವನೆಗಳನ್ನು ತರ್ಕದ ಮೂಲಕ ಮುಚ್ಚಿಹಾಕಿದ್ದೀರಿ. ಈಗ ಅವುಗಳನ್ನು ಮೃದುವಾಗಿ ಸ್ವೀಕರಿಸುವ ಸಮಯ. ಮಹಾಶಿವರಾತ್ರಿ ಈ ಅವಧಿಯ ಅಂತ್ಯವಲ್ಲ, ಅದು ಮಹಾಪರಿವರ್ತನೆಯ ಶಿಖರ. ಫೆಬ್ರವರಿ 15, 2026 ಈ ದಿನ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಹಳೆಯ ಭಾರ ಸಂಪೂರ್ಣವಾಗಿ ಕರಗುತ್ತದೆ. ನಿಮ್ಮೊಳಗಿನ ಅತಿಯಾದ ಸ್ವಯಂ ಆಲೋಚನೆ, ನಿಮ್ಮನ್ನು ನೀವು ದಂಡಿಸುವ ಸ್ವಭಾವ, ನಿಮ್ಮ ಮೇಲೆ ನೀವಿಟ್ಟಿದ್ದ ಅತಿಯಾದ ನಿರೀಕ್ಷೆಗಳು ಶಿವನ ಕೃಪೆಯಿಂದ ಭಸ್ಮವಾಗಲು ಆರಂಭವಾಗುತ್ತವೆ. ಶಿವನು ಮೌನ ರಕ್ಷಕ. ಅವನು ನಿಮ್ಮನ್ನು ಬದಲಾಯಿಸಲು ಒತ್ತಾಯಿಸುವುದಿಲ್ಲ. ಅವನು ನಿಮ್ಮನ್ನು ನೀವಾಗಲು ಬಿಡುತ್ತಾನೆ. ಈ ದಿನದ ನಂತರ ನೀವು ನಿಮ್ಮನ್ನು ಹೆಚ್ಚು ಕರುಣೆಯಿಂದ ನೋಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಆರ್ಥಿಕವಾಗಿ ಈ ಅವಧಿ ನಿಮಗೆ ಜಾಗ್ರತೆಯ ಜೊತೆಗೆ ಸ್ಥಿರತೆಯ ಭರವಸೆ ನೀಡುತ್ತದೆ. ಜನವರಿ ಮೊದಲಾರ್ಧದಲ್ಲಿ ಹಣದ ವಿಷಯದಲ್ಲಿ ಸ್ವಲ್ಪ ಒತ್ತಡ ಇರಬಹುದು, ಆದರೆ ಇದು ನಿಮ್ಮನ್ನು ವಿವೇಕಕ್ಕೆ ತರಲು. ಫೆಬ್ರವರಿ ಆರಂಭದಿಂದ ನಿಧಾನವಾಗಿ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ. ನೀವು ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ವರ್ಷಗಳಿಗೆ ಭದ್ರತೆಯಾಗಿ ಪರಿಣಮಿಸುತ್ತವೆ. ಈ ಸಮಯ ನಿಮ್ಮ ಜೀವನದ ತಿರುವು ಎಂಬುದನ್ನು ಮರೆಯಬೇಡಿ. ಸಂಬಂಧಗಳ ವಿಷಯದಲ್ಲಿ ನೀವು ನಿಮ್ಮನ್ನೇ ಮರೆತು ಇತರರಿಗಾಗಿ ಬದುಕಿದ್ದರೆ ಈಗ ಆ ಸ್ಥಿತಿ ಬದಲಾಗುತ್ತದೆ. ಯಾವ ಸಂಬಂಧಗಳು ನಿಮ್ಮನ್ನು ಬೆಂಬಲಿಸುತ್ತಿವೆ, ಯಾವುವು ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳುತ್ತಿವೆ ಎಂಬ ಸ್ಪಷ್ಟತೆ ಬರುತ್ತದೆ. ಕೆಲವು ದೂರಗಳು ನಿರ್ಮಾಣವಾಗಬಹುದು, ಆದರೆ ಅವು ನಷ್ಟವಲ್ಲ. ಅವು ನಿಮ್ಮ ಆತ್ಮದ ರಕ್ಷಣೆಯ ಭಾಗ. ಶಿವನು ನಿಮ್ಮ ಜೀವನದಿಂದ ಅನಗತ್ಯ ಭಾರವನ್ನು ತೆಗೆದುಹಾಕುತ್ತಿದ್ದಾನೆ. ಈ ಮಾತುಗಳನ್ನು ನಿರ್ಲಕ್ಷಿಸಬೇಡಿ. ಇವು ನಿಮ್ಮ ಭವಿಷ್ಯಕ್ಕೆ ದಿಕ್ಸೂಚಿ. ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ಸಣ್ಣ ಆಯ್ಕೆಯೂ ನಿಮ್ಮ ಮುಂದಿನ ದಾರಿಯನ್ನು ರೂಪಿಸುತ್ತದೆ. ಬೆಳಗಿನ ಜಾವದಲ್ಲಿ ಶಿವನ ನಾಮಸ್ಮರಣೆ ಮಾಡಿ. ಒಂದು ದೀಪವನ್ನು ಹಚ್ಚಿ ನಿಮ್ಮ ಒಳಗಿನ ಅಶಾಂತಿಯನ್ನು ಬೆಳಕಿಗೆ ಒಪ್ಪಿಸಿ. ಸೋಮವಾರಗಳಂದು ಸಾಧ್ಯವಾದರೆ ನೀರು ಅಥವಾ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಇದು ಗ್ರಹಶಾಂತಿಯ ಜೊತೆಗೆ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ. ಶಿವಮಂತ್ರವನ್ನು ಜಪಿಸುವಾಗ ಪದಗಳಿಗಿಂತ ನಿಮ್ಮ ಭಾವ ಮುಖ್ಯ. ನಿಮ್ಮ ನೋವು, ನಿಮ್ಮ ಅನುಮಾನ, ನಿಮ್ಮ ಕೃತಜ್ಞತೆ ಎಲ್ಲವನ್ನೂ ಅವನ ಮುಂದೆ ಇಡಿ. ದಾನ ಎಂದರೆ ದೊಡ್ಡ ಮೊತ್ತವಲ್ಲ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡುವ ಮನಸ್ಸು ಸಾಕು. ಇದು ಶನಿಯ ನ್ಯಾಯವನ್ನು ಸಂತೃಪ್ತಗೊಳಿಸುತ್ತದೆ. ಶಿಸ್ತು, ಸತ್ಯ ಮತ್ತು ಸ್ವೀಕಾರ ಈ ಅವಧಿಯಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಗಳು. ಕನ್ಯಾ ರಾಶಿಯವರೇ, ನೀವು ಒಂಟಿಯಲ್ಲ. ನಿಮ್ಮ ಪ್ರತಿಯೊಂದು ಮೌನ ಹೋರಾಟಕ್ಕೂ ಸಾಕ್ಷಿಯಿದ್ದಾನೆ. ನಿಮ್ಮ ನೋವಿಗೂ ಕಾರಣವಿತ್ತು. ಅದು ನಿಮ್ಮನ್ನು ಇಲ್ಲಿಗೆ ತರುವುದಕ್ಕಾಗಿ. ಈ ಅವಧಿ ನಿಮ್ಮ ಜೀವನಕ್ಕಾಗಿ. ಶಿವ ನಿಮ್ಮ ದಾರಿಯನ್ನು ಬದಲಾಯಿಸುತ್ತಿದ್ದಾನೆ. ನೀವು ಈಗ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿದ್ದರೂ ನಂಬಿಕೆ ಇಡಿ. ಮಹಾಶಿವರಾತ್ರಿಯ ನಂತರ ನೀವು ಹಿಂದಕ್ಕೆ ತಿರುಗಿ ನೋಡಿದಾಗ ಈ ದಿನಗಳನ್ನು ಆಶೀರ್ವಾದ ಎಂದು ಕರೆಯುತ್ತೀರಿ. ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಧೈರ್ಯ, ಜೀವನಕ್ಕೆ ಸ್ಪಷ್ಟತೆ ದೊರಕಲಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ರಕ್ಷಿತವಾಗಿರಲಿ. ನಿಮ್ಮ ದಾರಿ ಬೆಳಕಿನಿಂದ ತುಂಬಿರಲಿ. ಹರ ಹರ ಮಹಾದೇವ. ಧನ್ಯವಾದಗಳು.